ಎಲ್ಲೋ ನಾನಿವತ್ತು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದಲ್ವ ಅದ್ರ ಬಗ್ಗೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ಆದರೆ ಇದು ಬಂದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿದನ್ನು ಆಲ್ಮೋಸ್ಟು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿತ್ತು. ಬಟ್ ಇದು ಬಂದು ಯಾವ ರೀತಿ ಪ್ರೊವೈಡ್ ಆಗುತ್ತೆ ನಮಗೆ ಅಂತಂದರೆ, ನಾವು ರೀಲ್ಸ್ಗಳನ್ನ ಮಾಡ್ತಾ ಇರ್ತೀವಲ್ವ, ಯಾವುದೇ ಥರ ವೀಡಿಯೋ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಅಪ್ಲೋಡಲ್ಲಿ ಏನು ನಾವು ರೀಲ್ಸ್ನ ಮಾಡ್ತಾ ಇರ್ತೀವೋ ಅದನ್ನು ಇನ್ಸ್ಟಾಗ್ರಾಮ್ ಮೂಲಕ ನಮಗೆ ಅರ್ನಿಂಗ್ಸ್ ಅಂತ ಬರುತ್ತಂತೆ. ಆ ಅರ್ನಿಂಗ್ಸ್ ಬಂದು ಏನು ಬರುತ್ತೆ ಅಂತ ಅಂದರೆ, ಈ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ನ ನನಗೂ ಗೊತ್ತಿರಲಿಲ್ಲ, ಸ್ವಲ್ಪ ದಿವಸದವರೆಗೂ ತುಂಬಾ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಗೊತ್ತಾಯಿತು ಇದು ಬಂದು ಅರ್ನಿಂಗ್ಸು, ನಾವು ಎಷ್ಟು ವ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ನಿಂಗ್ಸ್ ಏನು ನಾವು ಈಗ ಯೂಟ್ಯೂಬಲ್ಲಿ ನಾವು ಯಾವ ರೀತಿ ವೀಡಿಯೋ ಮಾಡಿ ಅಮೌಂಟ್ನ ತೊಗೊತೀವೋ ಅದೇ ರೀತಿ ಇದು ಕೂಡ. ಅದರಲ್ಲಿ ನಾನು ಆಲ್ರೆಡಿ ಫಿಲ್ ಮಾಡಿಬಿಟ್ಟಿದ್ದೀನಿ. ನನಗದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ, ಬಟ್ ಕರೆಕ್ಟಾಗಿ ಮಾಡಿದ್ದೀನಿ. ನಿಮಗೂ ಈ ಥರ ಏನಾದರೂ ಡೌಟ್ ಇತ್ತು ಅಂದರೆ ಕ್ಲಿಯರ್ ಆಗಲಿ ಅಂತೇಳಿ ನಾನು ಈ ವೀಡಿಯೋಸ್ನ ಮಾಡ್ತಾ ಇರೋದು. ಇದು ಬಂದು ಇಲ್ಲಿ ವೀಡಿಯೋಸ್ ಇದೆ ಅಲ್ವಾ, ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ವ್ಯೂಸ್ ಬಂದು 8.70 ಅಂತ ಇದೆ. ಇನ್ಕ್ರಿಯೇಷನ್ಸ್ ಬಂದು 312 ಅಂತ ಇದೆ. ಟೋಟಲ್ ಫಾಲೋವರ್ಸು 560. ಕಂಟೆಂಟ್ ಯುವರ್ ಶೇರ್ಡ್ 15 ಅಂತ ಇದೆ. ಅದರಲ್ಲೇ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಜನ ಗೊತ್ತಾಗಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೋಗಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಪೇ ಔಟ್ಸಲ್ಲೂ ಕೂಡ ಇದೆ. ಅದು ಏನು ನಮಗೆ ಪೇ ಔಟ್ ಅಂದರೆ ಅಮೌಂಟ್ ಏನು ಬರ್ತಾ ಇರುತ್ತೆ ನಾವು ಮಾಡಿರೋ ವೀಡಿಯೋಸ್ಗೆ, ಅದು ಇನ್ಸ್ಟಾಗ್ರಾಮ್ ಕಡೆಯಿಂದ ಏನು ಕೊಡಲ್ಲ. ನಾವೇನು ಇನ್ಸ್ಟಾಗ್ರಾಮ್ನ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀವೋ ಅದನ್ನು ನೋಡಿರೋವಂಥ ಆಡಿಯನ್ಸು ನಮಗೇನು ಸ್ಟಾರ್ಸ್ ಥರ ಕೊಡ್ತಾರೋ, ಕಾಯಿನ್ಸ್ ಥರ ಕೊಡ್ತಾರೋ ಅದ್ರ ಮೂಲಕ ಬರುವಂಥದ್ದು. ಅದರಲ್ಲಿ ರೀಲ್ಸಲ್ಲಿ ಗಿಫ್ಟ್ಸ್ ಕೂಡ ಬರುತ್ತೆ. ಆ ಗಿಫ್ಟ್ಸಲ್ಲಿ ನಾನು ಎಲಿಜಿಬಲ್ ಆಲ್ರೆಡಿ ಆಗಿದ್ದೀನಿ. ಅಲೋ ಗಿಫ್ಟ್ಸ್ ಆನ್ ರೀಲ್ಸ್ ಅಂತ ಇದೆಯಲ್ಲ, ಅದು ನನಗೆ ಆನ್ ಆಗಿದೆ. ಇದರಲ್ಲೇ ಬಂದು ಪೇ ಔಟ್ ಅಕೌಂಟ್ದೇನು ಡೀಟೇಲ್ಸ್ ಅದರಲ್ಲಿರುತ್ತೆ. ಆಮೇಲೆ ಇನ್ಸೈಟ್ಸು ಇದು ಅದರಲ್ಲಿ ಆಪ್ಷನ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ ಬಂದು ಅರ್ನಿಂಗ್ಸ್ ಏನು ನಾವು ತೊಗೊತೀವೋ ಅದನ್ನು ನಾವು ಯಾವ ರೀತಿ ಅಂತ ಅದರಲ್ಲಿ ತಿಳ್ಕೊಬೋದಾಗಿರುತ್ತೆ. ಈ ಪೇ ಔಟ್ ಅಕೌಂಟೊಂದು ಕೂಡ ಅದ್ರದ್ದು ಏನು ವೀಡಿಯೋಸ್ ಬರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದೇನು ಅಂತ ಅಂದರೆ, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ಆಲ್ರೆಡಿ ಇದು ಇದೆಲ್ಲ ತಿಳ್ಕೊಂಡಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಅದೊಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬಟ್ ನಿಮಗೂ ಇನ್ನೂ ಇದ್ರ ಬಗ್ಗೆ ತಿಳ್ಕೋಬೇಕು, ನಿಮಗೂ ಈ ಥರ ಏನಾದರೂ ಡ್ಯಾಶ್ಬೋರ್ಡ್ ಗಿಫ್ಟ್ಸ್ ಈ ಥರ ಏನಾದರೂ ಬಂದಿದೆ ಅಂತ ಅಂದ್ಕೊಂಡ್ರೆ, ಯೂಟ್ಯೂಬಲ್ಲಿ ಲಕ್ಕಿ ಲಿಕೇಶ್ ಯಶ್ ಅಂತ ಇದೆ. ಆ ನೇಮ್ನ ಹೊಡೆದ್ರೆ ಅವರು ತುಂಬಾ ಚೆನ್ನಾಗಿ ವೀಡಿಯೋನು ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾನು ಅವ್ರನ್ನೇ ಫಾಲೋ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಿರೋವಂಥದ್ದು. ನೀವು ನೋಡಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ವಿಡಿಯೋ. ಮತ್ತು ಇನ್ನೊಂದೇನು ಅಂತಂದರೆ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ತಿಳ್ಕೊಳ್ಳಿ. ಆದರೂ ಕೂಡ ಅರ್ನಿಂಗ್ಸ್ ಮಾಡೋದಕ್ಕೋಸ್ಕರನೇ ಅಲ್ವಾ ಪ್ರತಿಯೊಬ್ಬರು ಮಾಡೋದು. ಇಲ್ಲ ಅಂದರೆ ಅದೇನಾದರೂ ಅಕಸ್ಮಾತ್ ನಿಮ್ಗೆ ಬಂದಿಲ್ಲ ಅಂತಂದರೆ, ಬಿಸ್ನೆಸ್ ಅಕೌಂಟ್ ನೀವು ಆಲ್ರೆಡಿ ಆನ್ ಮಾಡ್ಕೊಂಡಿರಲ್ಲ ಅಂತಲೇ ಕ್ರಿಯೇಟ್ ಮಾಡಬೇಕಾದಾಗೆ ಇರುತ್ತೆ. ಅದನ್ನು ನಾವು ನೋಡಿ ಮಾಡ್ಕೋಬೇಕಾಗಿರೋವಂಥದ್ದು. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರ ವೀಡಿಯೋನ ನೋಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಿಂದ ಬೆನಿಫಿಟ್ಸ್ ಆಗೋದು ನಮಗೆ ಅಲ್ವಾ, ಹಂಗಾಗಿ ಈ ವೀಡಿಯೋಸ್ನ ಮಾಡ್ತಾಯಿದ್ದೀನಿ.